ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನನಗೆ ಹುಷಾರಿಲ್ಲ ಅಂತ 3 ದಿನದಿಂದ ನಾನು ಹೇಳ್ತಾನೆ ಇದ್ದೀನಲ್ಲ. ಇವತ್ತು ನನ್ನಿಂದ ಆಗ್ತಾಯಿಲ್ಲ ಫ್ರೆಂಡ್ಸ್. ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡು ಬಂದೇ ಬರಬೇಕು. ಒಂದು ನಿಮಿಷ ನಾನು ಆಫ್ ಮಾಡಿ ರೆಕಾರ್ಡ್ ಮಾಡ್ತೀನಿ. ಓಕೆ, ನನಗೆ ಆ ಸೆಟ್ಟಿಂಗ್ ಎಲ್ಲ ಬರೋಲ್ಲ. ಓಕೆ, ಬೇಗ ರೆಡಿ ಆಗಿಬಿಟ್ಟು వரும் ఆంటీ. ഞാൻ റെഡി ആകണ്ടേ? ഇതൊക്കെ റെഡി ആയിക്കൊണ്ടിരിക്കുക. അത് താത്ത് വെച്ച് ವಿಡಿಯೋ ನೋಡಿ ಫ್ರೆಂಡ್ಸ್. ಆಸ್ಪತ್ರೆಗೆ ಹೋಗೋದಕ್ಕೆ ನಮ್ಮ ಆಂಟಿ ಬೇಗ ರೆಡಿಯಾಗು ಅಂತ ಇದ್ದಾರೆ. ನಾನು ರೆಡಿ ಆಗ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್, ತಿಂಡಿ ತಿನ್ನೋಣ. ಎಲ್ಲರೂ ತಿಂಡಿ ತಿಂದುಬಿಟ್ಟು ಹೋಗೋಣ. ಸಾಕು, ಇಷ್ಟು ಮಾತ್ರ ರೆಡಿ ಆದರೆ ನಾನು ಬೇಗ ತಿಂಡಿ ಹಾಕ್ಕೊಂಬಂದ್ಬಿಡ್ತೀನಿ ತಟ್ಟೆಗೆ. ತಿಂದ್ಬಿಟ್ಟು ಬನ್ನಿ ಫ್ರೆಂಡ್ಸ್, ತಲೆ ಆಮೇಲೆ ಬಾಚ್ಕೋತೀನಿ. ಓಕೆ, ನಿಮ್ಮದೆಲ್ಲ ತಿಂಡಿ ಆಯಿತಾ ಫ್ರೆಂಡ್ಸ್? ನಮ್ಮ ಆಂಟಿ ತಿಂಡಿ ತಿಂತಾಯಿದ್ದಾರೆ. ಬೇಗ ತಿಂಡಿ ತಿಂತಾಯಿದ್ದಾರೆ. ಏನು ತಿಂತಾ ಇರೋದು ಆಂಟಿ? ಕಾಣಿಸ್ತಾ ಇದ್ದೀರಾ? ಸಾರಿ പാലപ്പം ഇങ്ങനെ അങ്ങോട്ട് കൂട്ടിട്ട് ഒരൊറ്റ ഒരു പിടി പിടിച്ചാലുണ്ടല്ലോ ഇങ്ങനെ ഇറങ്ങി അങ്ങ് പൊക്കോളും. എന്നാ സന്തോഷം. സൂപ്പർ ദേ കണ്ട ನೋಡಿ ಫ್ರೆಂಡ್ಸ್, ತಿಂತಾಯಿದ್ರೆ ಬೆಳಗ್ಗೆ ನಾನು ತಟ್ಟೆಗೆ ಹಾಕ್ಕೊಂಬಂದಿರ್ತೀನಿ ಬೇಗ. ನೋಡಿ, ಕಾಣಿಸ್ತಾ ಇದೆಯಲ್ಲ, ನಮ್ಮ ಮನೆ ಬ್ರೇಕ್ಫಾಸ್ಟ್ ಇದು. ನಾನು ಇಲ್ಲೇ ಫೋನ್ ಇಟ್ಬಿಟ್ಟು ಹೋಗ್ತೀನಿ. ಒಂದು ನಿಮಿಷ ಕೈ ತೊಳ್ಕೊಂಡು. ഇതല്ല ചിക്കനും പാലപ്പം ഉണ്ടാക്കുന്ന എങ്ങനെയാണ്? പാലപ്പത്തിന് അരി നമ്മൾ വെള്ളത്തിലിട്ട് കുതിർന്ന് കഴിയുമ്പോൾ അരി അരിക്കണം, തേങ്ങ അരിക്കണം, ചോറരക്കണം, ഈസ്റ്റ് അരക്കണം. എന്നിട്ട് പാലപ്പച്ചട്ടി ചൂടായി കഴിഞ്ഞ് കഴിയുമ്പോൾ പാലപ്പച്ചട്ടിക്കകത്ത് ചുറ്റിച്ചെടുത്തിട്ട് ഇച്ചിരി വറുത്തി ഊട്ടിയൊക്കെ വെക്കണം. അതെല്ലാം കഴിഞ്ഞ് സിമ്മിലാക്കി ഇട്ടിട്ട് പിന്നെ നമ്മൾ ചുട്ടെടുത്ത് വെച്ച് കഴിഞ്ഞാൽ നല്ല സോഫ്റ്റാണ് പാലപ്പം. ഉണ്ടോ? ആണ് സോഫ്റ്റ് പാലപ്പം എന്ന് പറഞ്ഞാൽ സോഫ്റ്റ് പാലപ്പമാണ്. കണ്ടാ? ഞാനൊന്ന് നന്നായിട്ട് കാണുന്നുണ്ടോ? പ്ലേറ്റ് കാണുന്നുണ്ടോ? അങ്ങനെ ഉണ്ടോ? ഇതാണ്. ഇങ്ങനെ അങ്ങോട്ട് എടുത്തേച്ച് ഇങ്ങനെ അങ്ങോട്ട് പിടിക്കണം. ഞം. പിന്നെ ഇത് എല്ല്, ഇതാണ് ചിക്കൻ്റെ എല്ലൊക്കെ. ചിലർക്ക് എല്ല് ഇങ്ങനെ എടുത്ത് ഇങ്ങനെ തിന്നുന്ന വലിയ ഇഷ്ടമാണ്. ഞാനിതിൻ്റെ ദശയൊക്കെ തിന്നണം. അവിടെ രുക്മിണി എന്ന് കഴിക്കാൻ പോവാം. ഞങ്ങൾ ഇന്ന് ആസ്പത്രിക്ക് പോകണുണ്ടോ? എനിക്ക് സുഖമില്ല. ആന്റിനെ ആസ്പത്രിക്ക് കൊണ്ടുപോകുന്നുണ്ട് ഫ്രണ്ട്സ്. രുക്മിണിക്ക് പുറത്തിനൊരു ചെറിയ വേദനയുണ്ട്. അപ്പോൾ ഞങ്ങളിന്ന് ഹോസ്പിറ്റലിൽ പോവാണ് കാണിക്കാനായിട്ട്. കേട്ടോ? രുക്മിണി ചിക്കനും വെള്ളവും കൂടെ കുടിക്കുക. അടിപൊളി കഴിക്കാൻ പോവാ. രുക്മിണി കഴിക്കുക. നിങ്ങൾ വാ കഴിക്കാം. ನೋಡಿದ್ರ ಫ್ರೆಂಡ್ಸ್, ನಮ್ಮ ಆಂಟಿ ಎಷ್ಟು ಎಂಜಾಯ್ ಮಾಡ್ಕೊಂಡು ತಿಂಡಿ ತಿಂತಾಯಿದ್ದಾರೆ ಅಂತ ನೋಡಿ. ನಾನು ಹಾಕ್ಕೊಂಬಂದೆ. ನಾನು ಸಂಡೆಯಿಂದ ನಿಮ್ಗೆ ಹೇಳ್ತಾಯಿದ್ದೀನಿ, ನನಗೆ ತುಂಬ ಹುಷಾರಿಲ್ಲ ಅಂತ. ಆಂಟಿ ಯಾವಾಗೂ ಕರೀತಾಯಿದ್ರು ನನಗೆ, ಹಾಸ್ಪಿಟ್ಲಿಗೆ ಹೋಗೋಣ ಬಾ ಅಂತ. ನನಗೆ ಇಂಜೆಕ್ಷನ್ ಅಂದರೆ ಭಯ ಫ್ರೆಂಡ್ಸ್. ಅದಕ್ಕೆ ನಾನು ಆಸ್ಪತ್ರೆಗೆ ಹೋಗಿರೋ ಟ್ಯಾಬ್ಲೆಟ್ ತಿನ್ಕೊಂಡು ಮ್ಯಾನೇಜ್ ಮಾಡ್ತಿದ್ದೆ. ಬಟ್ ನನ್ನಿಂದ ಸಹಿಸ್ಕೊಳಕ್ಕಾಗ್ತಾಯಿಲ್ಲ. ಅದರಿಂದ ಇವತ್ತು ಆಸ್ಪತ್ರೆಗೆ ಹೋಗಲೇಬೇಕು ಅಂತ ತೀರ್ಮಾನ ತೊಗೊಂಡ್ಬಿಟ್ಟಿದ್ದೀನಿ. ಟೀನೂ ಕುಡ್ದಿಲ್ಲ, ಇಂಟ್ರೆಸ್ಟ್ ಇಲ್ಲ, ಅದಕ್ಕೆ ಟೀ ಕುಡ್ದಿಲ್ಲ. ಬನ್ನಿ ಫ್ರೆಂಡ್ಸ್, ಚಿಕನ್ ಕರಿ ಅಪ್ಪಮ್. ನಮ್ಮ ಕರ್ನಾಟಕದಲ್ಲಿ ಇದು ಕಮ್ಮಿನೇ, ಸಾಮಾನ್ಯವಾಗಿ ಯಾರೂ ತಿನ್ನಲ್ಲ. ತಲೆ ಬಾಚಿಲ್ಲ ಅಂತ ಏನು ಅನ್ಕೋಬೇಡಿ. ಓಕೆ, ನನಗಿಂದ ಆಗ್ತಾಯಿಲ್ಲ. ಆಮೇಲೆ ನೋಡೋಣ. ಲೈಟಾಗಿ ಹಂಗೆ ಜುಟ್ಟು ಹಾಕೊಂಡು ಹೊರಟುಬಿಡ್ತೀನಿ ಆಸ್ಪತ್ರೆಗೆ. ಬೆಳಗ್ಗಿನ ತಿಂಡಿ ನಿಮ್ಮ ಜೊತೆ. ಸೂಪರಾಗಿದೆ ಫ್ರೆಂಡ್ಸ್. ಯಮ್. ತಂಗಮಂಟಿ ಮಾಡಿದ್ದು ಚಿಕನ್ ಕರಿ. ಅಪ್ಪಮ್ಮ ಮಾಡಿದ್ದು ಆಂಟಿ.
ಅದನ್ನು ಅಳತೆಯಾಗಿ ಎಷ್ಟೆಷ್ಟು ಬೇಕೋ ಇಂಗ್ರೀಡಿಯೆಂಟ್ಸ್ ಎಲ್ಲ ಮೆಜರ್ಮೆಂಟ್ ನೋಡಿ ಆಂಟಿ ಈ ಆಂಟಿ ಮಾಡಿದ್ದು ಅಪ್ಪಮ್ಗೆ. ಮತ್ತು ಇದು ಮಿಕ್ಸಿಗೆ ಹಾಕಿ ರುಬ್ಬಿದ್ದೆಲ್ಲ ಮೋಳ ಆಂಟಿನೇ. ಚಿಕನ್ ಕರಿ ಎಲ್ಲ ಇನ್ಚಾರ್ಜು ತಂಗಮ್ಮ ಆಂಟಿ. ಸೊ ನನಗೆ ಫೋನ್ ಇಟ್ಕೊಳಕ್ಕೆ ಆಗ್ತಾಯಿಲ್ಲ ಫ್ರೆಂಡ್ಸ್ ನನ್ನ ಕೈಗೆ. ಹಂಗಾಗಿ ಬೇಗ ಮನೆಯಾಗ ನಾವು ತಿಂಡಿ ತಿಂದುಬಿಟ್ಟು ಆಟೋ ಬರುವ ಬಸ್ಸಿಲ್ಲ ಅಣ್ಣ. ಬಸ್ಗೆ ನಾನು ಇವತ್ತು ರೋಡೆಲ್ಲ ನೋಡ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಮೊಟ್ಟೆ ಕೋಳಿ ಥರ ಯಾವಾಗೂ ಮನೆಗೆ ಇರ್ತಿದ್ನಲ್ಲ, ಅದಕ್ಕೆ ಇವತ್ತು ಅಲ್ಲೆಲ್ಲ ವಿಡಿಯೋ ಮಾಡಿಕೊಂಡೇ ಹೋಗ್ತೀನಿ. ನಾನಿರೋ ಸುತ್ತಮುತ್ತ ನೆರೆಹೊರೆ ಹೆಂಗಿದೆ ಅಂತ ನಿಮಗೆ ನಾನು ಆವಾಗವಾಗ ಅಪ್ಡೇಟ್ ಕೊಡ್ತೀನಿ. ಪೂರ್ತಿ ತಿನ್ನೋವರೆಗೂ ವಿಡಿಯೋ ಮಾಡ್ತಾಯಿದ್ರೆ ತುಂಬ ಲೇಟ್ ಆಗಿಬಿಡುತ್ತೆ ಫ್ರೆಂಡ್ಸ್. ಸೊ ಅದಕ್ಕೆ ಸ್ವಲ್ಪ ಕಟ್ ಮಾಡ್ತೀನಿ, ತಿನ್ನೋದ್ರ ಮೇಲೆ ಗಮನ ಇರೋಲ್ಲ ನನಗೆ. ಕಟ್ ಮಾಡಿಬಿಟ್ಟು ಆಮೇಲೆ ತಿಂದುಬಿಟ್ಟು ರೆಡಿ ಆಗ್ತಾ ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ನಾನಿವಾಗ ಬಿಸಿ ಬೇಗ ತಿಂದುಬಿಡ್ತೀನಿ. ಬೇಗ ತಿಂದು ಮುಗ್ಸೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್. ಊಟಕ್ಕೆ ಕೂತ್ಕೊಂಡಾಗ ಎಲ್ಲ ಅಜ್ಜಿ ಕರಿತಾ ಇರ್ತಾರೆ. ಹೋಗೋಕ್ಕೂ ಆಗ್ದಿರ ಸುಮ್ಮನಿರೋಕ್ಕೂ ಆಗ್ದಿರ ಟೈಮ್ಗೆ ಕರೆಕ್ಟಾಗಿ ತಿನ್ನೋಕ್ಕಾಗಲ್ಲ. ಇದು ನನ್ನ ಪರಿಸ್ಥಿತಿ ಫ್ರೆಂಡ್ಸ್, ಏನು ಮಾಡೋಕ್ಕಾಗಲ್ವಲ್ಲ. ಅಯ್ಯೋ ಯಪ್ಪ, ತುಂಬ ಬಿಸಿ ಇದೆ ಫ್ರೆಂಡ್ಸ್ ನೀರು. ನಾನು ನೋಡ್ಕೊಂಡಿಲ್ಲ, ಟೀ ಥರ ಕುಡಿಬೇಕಷ್ಟೇ ಇದನ್ನು. ಕೆಲಸ ಅಂತ ಬಂದಮೇಲೆ ನಾವು ತಕ್ಕ ಸಮಯದಲ್ಲಿ ಊಟ ಮಾಡ್ತೀವಿ. ನೋಡಿ ಫ್ರೆಂಡ್ಸ್, ಏನಾದರೂ ಔಷಧಿ ಹೇಳಿ ಫ್ರೆಂಡ್ಸ್. ಈ ನೋವಾದರೂ ಸಹಿಸ್ಕೊಂತೀನಿ, ಇಂಜೆಕ್ಷನ್ ಅಂದರೆ ಭಯ ಫ್ರೆಂಡ್ಸ್ ನನಗೆ. ನಗ್ತಾ ಇದ್ದೀನಿ ಅಷ್ಟೇ, ಒಳಗಡೆ ಅಷ್ಟೊಂದು ನೋವಿದೆ. ಏನು ಮಾಡಲಿ, ಅದಕ್ಕೆ ಬೇಗ ತಿಂದುಬಿಟ್ಟು ರೆಡಿಯಾಗಿಬಿಟ್ಟು ಅಜ್ಜಿ ಅಬ್ಬ. ಅಯ್ಯೋ, ಎಷ್ಟು ನೋವು ಸಹಿಸ್ಕೊಂಡು ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್ ಆವಾಗವಾಗ. ಅದರಿಂದ ಈ ನೋವಲ್ಲೆಲ್ಲ ಮರ್ತೋಗ್ಬಿಡುತ್ತೆ ನನಗೆ. ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ನಾನು ಜಾಯಿಂಟ್ ಮಾಡೋಕ್ಕೆಲ್ಲ ಬರೋಲ್ಲ, ಇದನ್ನೇ ಕಂಟಿನ್ಯೂ ಮಾಡ್ತೀನಿ ಆಫ್ ಮಾಡಿ. ನೋಡಿ ಫ್ರೆಂಡ್ಸ್, ತಿಂತಾಯಿದ್ದೀನಿ, ಅಜ್ಜಿಯಲ್ಲಿ ಕೂಗ್ತಾ ಇದ್ದಾರೆ. ಬಾತ್ರೂಮ್ಗೆ ಹೋಗಿದ್ದಾರೆ ಅನಿಸುತ್ತೆ ಮೇ ಬಿ. ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಆಮೇಲೆ ನಾನು ಆಸ್ಪತ್ರೆಗೆ ಹೋಗೋದು. ಟೈಮುಗಳಿಗೆ ಅಂತ ನಮಗೇನಿರಲ್ಲ, ಯಾವಾಗ ಸಿಕ್ಕಿದ್ರೆ ಅವಾಗ, ಹೆಂಗಿದ್ರೆ ಹಂಗೆ ಹೋಗ್ತಾ ಇರಬೇಕು. ಇದು ನಮ್ಮ ಪರಿಸ್ಥಿತಿಗಳು. ಇಂಥ ಕಷ್ಟಗಳನ್ನೆಲ್ಲ ಮಕ್ಕಳಿಗೆ ತಿಳಿಸ್ಬೇಕು. ಈಗ ಊಟ ಮಾಡ್ತಾಯಿದ್ದೀನಿ, ನಾನು ಬಾತ್ರೂಮ್ಗೆ ಹೋಗಿದ್ದೀನಿ, ಬಾ ಅಂತ ಕರೀತಾ ಇದ್ದಾರೆ. ಬರಲಿಲ್ಲ ಅಂದರೆ ಆಗಲ್ಲ, ಕೆಲಸ ಅಂಥದ್ದು. ಇಂಥ ಕಷ್ಟಪಟ್ಟೆಲ್ಲರೂ ಯಾರಿಗೋಸ್ಕರ ಇಂಥ ಕಷ್ಟಪಡುತ್ತೋ ಪೇರೆಂಟ್ಸು? ಮಕ್ಕಳಿಗೋಸ್ಕರ ಅಲ್ವಾ. ಸೊ ಅದೆಲ್ಲ ಮಕ್ಕಳು ತಿಳ್ಕೊಂಡಿರಬೇಕು. ಅಯ್ಯೋ, ನಮ್ಮಮ್ಮ ಊಟ ಮಾಡಬೇಕಾದ್ರೆ ಈ ಥರ ಅಂಥ ಸಿಚುವೇಶನ್ಗಳೆಲ್ಲ ಫೇಸ್ ಮಾಡ್ತಾ ಇರ್ತಾರೆ ನಮ್ಮಮ್ಮ. ಇವತ್ತು ವಿಡಿಯೋ ಮಾಡಿದ್ದಾರೆ, ನಮಗೆ ಗೊತ್ತಾಯಿತು. ಮಾಡಿಲ್ಲ ಅಂತಂದರೆ ಡೈಲಿ ಪರಿಸ್ಥಿತಿ ಹೆಂಗಿರುತ್ತೆ, ಎಂತೆಂಥ ಸಿಚುವೇಶನ್ಗಳಲ್ಲಿ ಫೇಸ್ ಮಾಡ್ತಾ ಇರ್ತಾರೆ. എൻ്റെ ಪಪ್ಪ ಅಮ್ಮ ಅಂದರೆ ನಮ್ಮಪ್ಪ ಅಮ್ಮ. ನಾನು ಆಗೋಕ್ಕಾಗ್ತಾಯಿಲ್ಲ ಫ್ರೆಂಡ್ಸ್. ಅದಕ್ಕೆ ಸ್ವಲ್ಪ ಅದೆಲ್ಲ ಮಾಡಿಬಿಟ್ಟು ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ಕಟ್ ಮಾಡಿದ್ರೆ ಮತ್ತೆ ಜಾಯಿಂಟ್ ಮಾಡೋದು ನನಗೆ ಬರೋಲ್ಲ, ಅದಕ್ಕೆ ಕಟ್ ಮಾಡಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ. ನೋಡಿದ್ರೆ ಫ್ರೆಂಡ್ಸ್ ನನ್ನ ಪರಿಸ್ಥಿತಿ. ಎಲ್ಲರೂ ಹೇಳ್ಕೊಳೋದಿಲ್ಲ, ತೋರಿಸ್ಕೊಳೋದಿಲ್ಲ. ಬಟ್ ನನಗೆ ಆ ಥರ, ಯಾಕಂದರೆ ಜನಗಳಿಗೆ ಒಂದು ಗೊತ್ತಾಗಬೇಕು. ಈ ಥರದ್ದೆಲ್ಲ ಮಾಡಿದ್ರು ತೋರಿಸ್ತಾರಲ್ಲ, ಮಕ್ಕಳಿಗೆ ಗೊತ್ತಾಗಲಿ ಅಂತ ತೋರಿಸ್ತಾರಲ್ಲ ಫ್ರೆಂಡ್ಸ್. ಅದಕ್ಕೆ ನೋಡಿ, ಇವಾಗ ಅವ್ರದ್ದು 1-2 ಕ್ಲೀನ್ ಮಾಡಬೇಕು. ಓಕೆ, ನನ್ನ ಸಂದೇಶ ಏನು ಅಂದರೆ ಇಷ್ಟೇ, ಮಕ್ಕಳಿಗೆ ನಮ್ಮ ಕಷ್ಟಗಳು ಗೊತ್ತಾಗಬೇಕು. ಆವಾಗ ನಮ್ಗೆ ವಯಸ್ಸಾದ ಕಾಲದಲ್ಲಿ ಅವ್ರು ಚೆನ್ನಾಗಿದ್ದಾಗ ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮನ್ನು ಸಾಕಿದ್ದಾರಲ್ಲ ಅಂತ ಒಂದು ಕೃತಜ್ಞತೆ ಇರುತ್ತೆ ಅವ್ರಿಗೆ. ನನಗೆ ಹುಷಾರಿಲ್ಲ.
ಓಕೆ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ. ಅಯ್ಯೋ ಅದೇನೋ ಕಟ್ ಆಗ್ತಾನೆ ಇಲ್ಲ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಅಂತೂ ಇಂತೂ ಅಜ್ಜಿದೆಲ್ಲ ಕ್ಲೀನ್ ಮಾಡಿದೆ. ನಾನು ಏನೋ ವಿಡಿಯೋ ಮಾಡೋಕ್ಕೆ ಹೋಗ್ತೀನಿ ಸಂತೋಷವಾಗಿ, ಮಧ್ಯದಲ್ಲಿ ಏನೋ ಗ್ಯಾಪ್ ತಗೊಳುತ್ತೆ. ನಾವು ಅಂದ್ಕೊಂಡಿದ್ದ ಪ್ರಕಾರ ಏನೂ ನಡೆಯಲ್ಲ ಫ್ರೆಂಡ್ಸ್. ಸೊ ಹೊಸ್ದಾಗಿ ನೋಡೋರೆಲ್ಲ ನನ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಅಂತೂ ಇಂತೂ ರೆಡಿ ಆದೆ ಫ್ರೆಂಡ್ಸ್. ಅವಿಜಿಟ್ ಮೈಲಕ್ಕೆ ಇನ್ನು ಸ್ವಲ್ಪ ಮೇಕಪ್ ಮಾಡ್ಕೊಂಬಿಟ್ರೆ ಓಕೆ, ತಲೆ ಬಾಚ್ಕೊಂಡ್ಬಿಡ್ತೀನಿ ಲೈಟಾಗಿ. ಅದು ಕೈ ಮೇಲಕ್ಕೆ ಎತ್ತಕ್ಕಾಗಲ್ಲ, ಆದ್ರೂ ಬಾಚ್ಕೊಂಡ್ಲೇಬೇಕಲ್ಲ. ಇನ್ನು ಹೊರಗಡೆ ಹೋದಾಗ ತಿಕ್ಲಿ ಥರ ಹೋದ್ರೆ ಚೆನ್ನಾಗಿರಲ್ಲ. ಮನೇಲಿದ್ದಾಗ ಒಬ್ಬನೇ ಇರಲಿ, ಮನೆಗಿದ್ದಾಗ ಅದು ಬೇರೆ ವಿಷಯ. ಹೊರಗಡೆ ಹೋದಾಗ ಸ್ವಲ್ಪ ನೀಟಾಗಿ ಹೋದರೆ ಮರ್ಯಾದೆ ಇರುತ್ತಲ್ಲ. ಒಳಗಡೆ ನಮ್ಗೆ ಎಷ್ಟೇ ಕಷ್ಟಗಳಿದ್ರು ಹೊರಗಿನ ಪ್ರಪಂಚಕ್ಕೆ ಮಾತ್ರ ನಾವು ಚೆನ್ನಾಗಿದ್ದೀವಿ ಅಂತಲೇ ತೋರಿಸ್ಕೋಬೇಕಲ್ಲ. ಅದು ಇದನ್ನೇ ಬಿಲ್ಡಪ್ ಅಂತಾರೆ ಅಲ್ವಾ ಫ್ರೆಂಡ್ಸ್. ನೋಡಿರಿ, ಸೆಂಟು ಹೊಡ್ಕೊಂಡು ಹೋಗ್ತೀನಿ ನೋಡಿ. ನೋಡಿ, ಒಳಗಡೆ ತಿಕ್ಲಿ ಥರ ಇರೋದು, ಹೊರಗಡೆ ಹೋದಾಗ ಚೆನ್ನಾಗಿ ಸೆಂಟ್ಗಿಂಟು ಹೊಡ್ಕೊಂಡು ಸ್ಟೈಲಾಗಿ ಹೋಗೋದು. ಅವ್ರಿಗೇನು ಗೊತ್ತಾಗಬೇಕು ನಮ್ಮ ಕಷ್ಟ? ಹೊರಗಡೆ ಇರೋರ್ಗೆ ಯಾರಿಗೂ ಗೊತ್ತಾಗಲ್ಲ. ನಾವು ಯಾವಾಗೂ ನಗ್ನಾಗ್ತಾ ಇರೋದು ಮಾತ್ರನೇ ನೋಡ್ತಾರೆ ಅಲ್ವಾ. ನಾವೇನೇನು ಕಷ್ಟಪಟ್ಕೊಂಡು ಇವಾಗ ಎಷ್ಟು ಕೆಲಸ ಮಾಡಿ ನಾನು ಹೊರಗಡೆ ಹೋಗಿದ್ದೀನಿ ಅಂತ ಯಾರೂ ನೋಡೋಲ್ಲ. ನಾನು ಅಲ್ಲಿ ಹೊರಗಡೆ ಚೆನ್ನಾಗಿ ಕಾಣಿಸ್ತಾ ಇದ್ದೀನ ಜನಗಳ ಕಣ್ಣಿಗೆ ಅನ್ನೋದು ಮಾತ್ರ ಪಾಯಿಂಟ್ ಮಾಡ್ತಾರೆ ಅಲ್ವಾ ಫ್ರೆಂಡ್ಸ್. ಸೊ ನಾನು ವಿಡಿಯೋ ಮಾಡೋಕ್ಕೆ ಹೋಗಿದ್ದೇ ಬೇರೆ, ಏನೋ ಖುಷಿಯಾಗಿ ನಾನು ಇವತ್ತು ಹೊರಗಡೆಗೆ ಹೋಗ್ತಾ ಇದ್ದೀನಿ, ಆಸ್ಪತ್ರೆಗೆ ಹೋಗ್ತಾ ಇದ್ದೀನಿ ಅಂತ ವಿಡಿಯೋ ಮಾಡೋಣ ಅಂತ ನೋಡಿದ್ರೆ ಅದರಲ್ಲಿ ಎಮೋಷನಲ್ಲೂ ಸೇರ್ಕೊಂಡ್ಬಿಡ್ತು. ಪರವಾಗಿಲ್ಲ ಫ್ರೆಂಡ್ಸ್, ಏನೂ ಮಾಡೋಕ್ಕಾಗಲ್ಲ. ನಾವು ಅಂದ್ಕೊಂಡಿದ್ದೆಲ್ಲ ನಡೆಯಲ್ಲ. ಅದು ಕೆಲವ್ರ ಲೈಫಲ್ಲಿ ಮಾತ್ರ ಪಕ್ಕ ನಡೆಯುತ್ತೆ. ಅವ್ರು ಏನು ಅನ್ಕೋತಾರೆ ಅದನ್ನು ಪಕ್ಕ ರೀಚ್ ಆಗ್ತಾರೆ. ಎಲ್ಲರ ಲೈಫಲ್ಲೂ ಆ ಥರ ಸಿಚುವೇಶನ್ಗಳು ಬರೋದೇ ಇಲ್ಲ ಫ್ರೆಂಡ್ಸ್. ಯಾಕೆ ಗೊತ್ತಾ, ಅವರು ಇರೋ ಸ್ಥಿತಿಗಳು, ಅವ್ರ ಕೆಲಸಗಳು, ಅದ್ರ ಮೇಲೆಲ್ಲ ಎಲ್ಲದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ. ಸೊ ನನ್ನ ಲೈಫಲ್ಲಿ ನಾನೇನೋ ಮಾಡೋಕ್ಕೋದ್ರೆ ಅದೇನೋ ಆಗ್ತಾಯಿರುತ್ತೆ. ಸೊ ಆದ್ರೂ ಬಿಡಲ್ಲ ನಾನು ನಿಮ್ಮನ್ನು, ನಿಮ್ಮ ತಲೆಗೆ ಹಾಕ್ತಾಯಿರ್ತೀನಿ ಉಳ್ಳಾನ. ಸೊ ನೀವು ಬೇಜಾರು ಮಾಡ್ಕೊತಿರೋ, ಅರ್ಥ ಮಾಡ್ಕೊತಿರೋ ನನ್ನ ಪರಿಸ್ಥಿತಿ ಅಂತಲ್ಲ, ಎಲ್ಲ ತಾಯಂದಿರ ಪರಿಸ್ಥಿತಿಗಳು, ತಂದೆದಿರ ಪರಿಸ್ಥಿತಿಗಳು ಅರ್ಥ ಮಾಡ್ಕೊಂಡು ಸಪೋರ್ಟ್ ಮಾಡಿ ನನ್ನನ್ನು ಬೆಳೆಸಿ ಆದಷ್ಟು ಬೇಗ ನನ್ನ ಮಗನ ಕೊಟ್ಟಿರೋ ಟಾರ್ಗೆಟ್ನ ನಾನು ರೀಚ್ ಮಾಡಿ. ಓಕೆ, ಅಷ್ಟೇ ಅಲ್ಲ ಫ್ರೆಂಡ್ಸ್, ನಾನು ಟಾರ್ಗೆಟ್ ರೀಚ್ ಆದಮೇಲೆ ಇವಾಗ ನೀವೆಲ್ಲ ಫ್ರೆಂಡ್ಸ್ ಆಗಿದ್ದೀರಲ್ಲ, ಎಲ್ಲರೂ ನನ್ನನ್ನು ನೆನಪಿಟ್ಕೊಂಡು ನಾನು ಎಲೆಕ್ಷನ್ ನಿಂತ್ಕೊಂಡ್ಬಿಡ್ತೀನಿ. ಎಲೆಕ್ಷನ್ ನಿಂತ್ಕೊಂಡು ವೋಟ್ ಹಾಕಿ ನನ್ನನ್ನು ಗೆಲ್ಲಿಸ್ಬಿಡ್ರಿ. ಈಗ ಕಮೆಂಟ್ ಮಾಡ್ದಿದ್ದವ್ರಿಗೆ ಫೋನ್ಗಳಾಗ ಬಟನ್ ಇರಲ್ಲಲ್ಲ, ಅದಕ್ಕೆಲ್ಲ ಅವ್ರಿಗೆಲ್ಲ ಬಟನ್ಗಳು ಹಾಕ್ಸ್ಬಿಡ್ತೀನಿ ನಾನು. ಕಮೆಂಟ್ಗಳು ಮಾಡಿರಿ ಅಂತ. ಶೇರ್ ಬಟನ್ ಇಲ್ದಿದ್ದವ್ರಿಗೆ ಶೇರ್ ಬಟನ್ ಹಾಕ್ಸ್ತೀನಿ. ಕ್ಯಾಮ್ರಾ ಸರಿ ಇಲ್ದಿದ್ದವ್ರಿಗೆಲ್ಲ ಕ್ಯಾಮ್ರಾಗಳು ಹಾಕ್ಸ್ತೀನಿ ಎಲೆಕ್ಷನಲ್ಲಿ ಗೆದ್ದ ಮೇಲೆ. ಆಂಟಿ ಫೋನ್ ನನ್ನ ಕೈಗೆ ಬಂತು ಫ್ರೆಂಡ್ಸ್. ನಾನೇ ರಿಪೇರಿಗೆ ಹೋಗ್ತಾಯಿದ್ದೀನಿ ಇವಾಗ ಆಸ್ಪತ್ರೆಗೆ, ನನ್ನ ಕೈ ರಿಪೇರಿ ಮಾಡಿಸ್ಕೊಳೋದಕ್ಕೆ. ಓ ಮೈ ಗುಡ್ನೆಸ್, ಎಂದ ಒಟ್ಟಿಪ್ಪ ನಾ ತಾರೆ ಒನ್ನಿಡತ್ತಿಲ್ಲ ಮೇಡಮ್. ಮೀನ್ಸ್ ಸೌಂಡ್ ಇಲ್ಲ, ಯೂಟ್ಯೂಬ್ ಬರೋನಿಲ್ಲ. ಸ್ವಿಚ್ ಆಫ್ ಮಾಡೋಣ ಮೇಡಮ್. ಇವ್ರದ್ದೊಂದು ಫೋನ್ ಪಾಪ ಯಾವಾಗೂ ಕಾಯಿಲೆ ಇದಕ್ಕೆ ನೋಡಿರಿ. ಯಾವಾಗೂ ಸ್ವಿಚ್ ಆಫ್ ಮಾಡಬೇಕು, ಆನ್ ಮಾಡಬೇಕು, ಸ್ವಿಚ್ ಆಫ್ ಮಾಡಬೇಕು, ಆನ್ ಮಾಡಬೇಕು. ಹಳೇ ಕಾಲದ ಕಾರ್ಬನ್ ಡೈಆಕ್ಸೈಡು ಕಾಣಿಸ್ತಾ ಇದೆಯಾ ಫ್ರೆಂಡ್ಸ್? ಕಾರ್ಬನ್ ಡೈಆಕ್ಸೈಡ್ ಇದು ಆನ್ ಆಗತ್ತೆ. ಓಕೆ ಫ್ರೆಂಡ್ಸ್, 11:30 ಬಸ್ ಆಟೋ ಎಪ್ಪವರು 11:30ಗೆ ಆಟೋ ಬರುತ್ತಂತೆ. ಆಂಟಿ ನಾನು ನಡೆಸೋದು ಇಲ್ಲ, ಅಲ್ಲೆಲ್ಲ ನೋಡ್ಕೊಂಡು ಹೋಗೋಣ ಅಂದರೆ ಆಟೋದಾಗ ಕರ್ಕೊಂಡು ಹೋಗ್ತಾರಂತೆ. ಆಂಟಿ ಅವ್ರಿಗೆ ಪ್ರೀತಿ, ನನಗೆ ಅಲ್ಲೆಲ್ಲ ನೋಡಿದ್ದೆ ಚೆನ್ನಾಗಿರ್ತೈತೆ ಅಂತ ನನ್ನ ಆಸೆ. ಓಕೆ ಫ್ರೆಂಡ್ಸ್, ಕೈ ಎತ್ತಕ್ಕಾಗಲ್ಲ, ಇದು ರೈಟ್, ಇದು ಲೆಫ್ಟ್ ನನಗೆ ಪ್ರಾಬ್ಲಮ್ ಇರೋದು. ಸೊ ಅಂತೂ ಇಂತೂ ಕಷ್ಟಪಟ್ಟು ತಲೆ ಬಚ್ಕೊಂಡು ನಾನು ಆಸ್ಪತ್ರೆಗೆ ಹೋಗ್ಬಿಟ್ಟು ಬಂದು ಮತ್ತೆ ಭೇಟಿಯಾಗೋಣ. ಓಕೆ, ಸೊ ದಯಮಾಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ. ಮಧ್ಯ ಯಾಕೋ ಸ್ಕಿಪ್ಗಳು ಮಾಡ್ತೀನೇನೋ ಅನ್ನಿಸ್ತದೆ ನನಗೆ, ಗೊತ್ತಿಲ್ಲ. ಬೋರಿಂಗ್ ಅನ್ನಿಸ್ತಾ ಇದೆಯೇನೋ ಗೊತ್ತಿಲ್ಲ. ಅದನ್ನು ಕಮೆಂಟ್ ರೂಪದಲ್ಲಿ ಹೇಳಿದ್ರೂ ನನಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಆಗ ನಾನು ಉದ್ದ ಎಳೆಯೋಕ್ಕೆ ಹೋಗಲ್ಲ, ಶಾರ್ಟಾಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ನೀವು ಹೇಳಬೇಕು ನನಗೆ, ನೀವು ಹೇಳಿದ್ರೆ ತಾನೇ ನನಗೆ ಗೊತ್ತಾಗೋದು.
ಯಾವುದೊಂದು ಅಷ್ಟೇ ನಮ್ಮ ತಪ್ಪುಗಳನ್ನ ಬೇರೆಯವ್ರು ಹೇಳ್ದಾಗೆ ನಮ್ಗೆ ಅದು ಅರಿವಾಗೋದು. ಅದನ್ನು ಪಾಸಿಟಿವ್ ಆಗಿ ತೊಗೊಂಡ್ರೆ ಮಾತ್ರ. ನೆಗೆಟಿವ್ ಆಗಿ ತೊಗೊಂಡ್ರೆ ಅವ್ರಿಗೆ ಇಷ್ಟ ಬಂದಂಗೆಲ್ಲ ನಡ್ಕೊಂಡು ಹೋಗ್ತಾರೆ. ಸೊ ಪಾಸಿಟಿವ್ ಆಗಿ ತೊಗೊಳೋರು ನಾನು ತೊಗೋತೀನಿ ಫ್ರೆಂಡ್ಸ್. ಪಾಸಿಟಿವ್ ಆಗಿ ನಾನು ರಿಸೀವ್ ಮಾಡ್ಕೋತೀನಿ. ನೀವೇನೇ ತಪ್ಪುಗಳಿದ್ರೂ ಕಮೆಂಟ್ ಮೂಲಕ ನನಗೆ ತಿಳಿಸೋ ಪ್ರಯತ್ನ ಮಾಡಿರಿ. ಮತ್ತಿನ್ನೇನು, ಇನ್ನೇನು ರೀ ಸಮಾಚಾರಗಳು, ಮಾತಾಡ್ರಿ. ನೀವೆಲ್ಲಿ ಮಾತಾಡ್ತೀರಾ? ಇದು ನನ್ನ ಚಾಯ್ಸ್ ಅಲ್ಲ, ನನ್ನ ಚಾನ್ಸ್, ನನಗೆ ಮೈ ಟರ್ನ್. ದಿಸ್ ಈಸ್ ಮೈ ಟರ್ನ್. ನಾನು ಮಾತ್ರನೇ ಮಾತಾಡಬೇಕು, ನೀವೆಲ್ಲ ನೋಡಬೇಕು. ಓಕೆ, ನಗ್ನಾಗ್ತಾಯಿರಿ, ಆರೋಗ್ಯವಾಗಿರಿ. ಆರೋಗ್ಯನೇ ಭಾಗ್ಯ ಗುರುಗಳೇ. ಗೊತ್ತಾ ನನಗೆ ಎಷ್ಟು ಕೈ ನೋವಿತ್ತು ಗೊತ್ತಾ? ನಗ್ನಾಗ್ತಾ ಮೇಂಟೈನ್ ಮಾಡ್ತೀನಿ ವಿನಃ ಒಳಗಡೆ ನಾಯಿ ಅಗ್ದಂಗೆ ಅಗಿತಾ ಐತೆ. ಒಳಗಡೆ ಬ್ಯಾಕ್ ಬೋನ್ಗೆ ಏನೋ ನೇಟಾಯ್ತೋ ಏನೋ ಗೊತ್ತಿಲ್ಲ. ಬಟ್ ತುಂಬ ದಪ್ಪ ಆಗೋದು ಡೇಂಜರು ಫ್ರೆಂಡ್ಸ್. ನಾನು ತಿನ್ನೋ ಆಹಾರ ಆ ಥರ ಇದೆ. ಒಂದು ರೀತಿಯಲ್ಲಿ ಸಮಾಧಾನನೇ ಆಯಿತು ಅಂತ ಅನ್ಕೋತೀನಿ. ಮಗಳಿಗೆ ಮದುವೆ ಆಯಿತು, ಮಕ್ಕಳು ದೊಡ್ಡವರಾದ್ರೂ ಅದು ನೆಮ್ಮದಿ. ಮನೆ ಇಲ್ಲ ಅನ್ನೋದೊಂದು ದೀರ್ಘ ಚಿಂತೆ ಇದೆ ನನಗೆ. ದೇವರಾದಷ್ಟು ಬೇಗ ಸಹಾಯ ಮಾಡಲಿ. ನಿಮ್ಮ ಸಪೋರ್ಟ್ ಕೂಡ ನನಗಿರಲಿ. ನಿಮ್ಮ ಇಷ್ಟ ದೇವರುಗಳನ್ನ ನೀವು ಪ್ರಾರ್ಥನೆ ಮಾಡಿರಿ, ರುಕ್ಮಿಣಿಗೆ ಬೇಗ ಸಹಾಯ ಮಾಡಲಿ ದೇವರು ಅಂತ. ಆಗ ದೇವರು ಖಂಡಿತ ಹೇಳ್ತಾರೆ. 2-3 ಕೂತ್ಕೊಂಡಿರೋ ಜಾಗದಲ್ಲಿ ಅವ್ರ ಮಧ್ಯದಲ್ಲಿ ನಾನು ಇದ್ದೀನಿ ಅಂತ ದೇವರು ಹೇಳ್ತಾರೆ. ನನಗೋಸ್ಕರ ಒಂದು 2-3 ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರೆ ಆ ಪ್ರಾರ್ಥನೆ ನಾನು ಕೇಳೋದಕ್ಕೆಲ್ಲ ಇರ್ತೀನಿ ಅಂತ. ಹಂಗಂತ ಒಬ್ಬರು ಮಾಡೋ ಪ್ರಾರ್ಥನೆ ಕೇಳಲ್ಲ ಅಂತಲ್ಲ. ಸೊ ಆ ಥರ ಅಂದರೆ ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತಾರಲ್ಲ, ಆ ಥರ. ಈಗ ಈ ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ಕೂಡ ನನಗೋಸ್ಕರ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ದೇವ್ರ ಪ್ರಾರ್ಥನೆ ಕೇಳ್ತಾರೆ. ನನಗೂ ಒಂದು ಮನೆ ಸಿಗುತ್ತೆ, ನಾನು ನನ್ನ ಮನೇಲಿ ಇರ್ತೀನಿ. ತಿಂಗ್ಳಿಗೆ 10,000 ಕಟ್ಟಬೇಕು ಅಂದರೆ ಕಷ್ಟ ಆಗುತ್ತೆ ಅಲ್ವಾ ಫ್ರೆಂಡ್ಸ್? ನನಗೆ ಸಂಪಾದನೆ ಮಾಡಿದ್ದೆಲ್ಲ ಬಾಡಿಗೆಗೆ, ವಾಟರ್ ಬಿಲ್ಲು, ಕರೆಂಟ್ ಬಿಲ್ಲೇ ಸರೋಗುತ್ತೆ. ಕಷ್ಟ ಇದೆ ಲೈಫು. ಸ್ವಂತ ಮನೆ ಇರೋರು ಅದೃಷ್ಟವಂತರು. ಸೊ ಬೆಂಗಳೂರಲ್ಲಿ ಒಂದು ಮನೆ ಆದರೆ ನನಗೆ ಚೆನ್ನಾಗಿರುತ್ತೆ ಅಂತ ನನ್ನ ಆಸೆ. ನನ್ನ ಆಸೆ ಈಡೇರಿಸಲಿ ದೇವರು ಅಂತ ನೀವೆಲ್ಲ ನನಗೋಸ್ಕರ ಪ್ರಾರ್ಥನೆ ಮಾಡಿ. ಎಲ್ಲೂ ಸ್ಕಿಪ್ ಮಾಡಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಗಂಟೆ ಹೊಡೀರಿ, ಬೆಲ್ ಐಕಾನ್ ಟಣ್ ಅಂತ ಬರುತ್ತಲ್ಲ ಅದು ನೋಡಿರಿ. ಲೈಫ್ ಎಂಜಾಯ್ ಮಾಡಿ. ಮತ್ತೆ ನಾನು ಸಿಗ್ತೀನಿ ಫ್ರೆಂಡ್ಸ್. ನನ್ನಿಂದ ಆಗ್ತಾಯಿಲ್ಲ. ಒಳಗಡೆ ನೋವು ಎಷ್ಟನ ಇದ್ರೆ ಎಷ್ಟನ ನಗೋಕ್ಕಾಗಲ್ಲ ಫ್ರೆಂಡ್ಸ್ ನನ್ನಿಂದ. ಸೊ ತಲೆ ಬಚ್ಕೊಂಡು ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂಡು ಸರಿ ಹೋದರೆ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ಅದನ್ನು ನನ್ನ ಮಗಳ ಹತ್ರ ಜಾಯಿಂಟ್ ಮಾಡೋಕ್ಕೆ ಹೇಳ್ಬಿಟ್ಟು ಮಾತುಗಳು ನೋಡಿ ಫ್ರೆಂಡ್ಸ್, ಇದು ಅದು ಅಂತ ನನ್ನ ಮಗಳು ಮಾಡ್ತಾಳೆ, ಸೂಪರಾಗಿ ಮಾಡ್ತಾಳೆ. ನನಗೆ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ. ಆದರೆ ಮಾಡ್ತೀನಿ, ಇಲ್ಲ ಅಂದಿಲ್ಲ ಫ್ರೆಂಡ್ಸ್. ಏನೂ ಅಂದ್ಕೋಬೇಡಿ. ಬೈ ಬಾಯ್, ಲವ್ ಯು. ಎಲ್ಲರಿಗೂ ಶುಭ ದಿನ.